ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, 2 ದಿವಸ ಹಿಂದೆಯೇ ಒಂದು ಮಾರುತಿ ಸುಜುಕಿ ಅವ್ರದ್ದು ಈಕೋ ಗಾಡಿ ನಾನು ಹಾಕಿದ್ದೆ. ಅದು ಕೂಡ ಮಾಡಲು 2025 ಮಾಡಲ್ ಆಗಿತ್ತು. ಓನರು ಸೆಕೆಂಡ್ ಓನರು ಕಿಲೋಮೀಟ್ರ್ ಒಂದು 25,000 ಕಿಲೋಮೀಟ್ರ್ ಏನೋ ಅಷ್ಟೇ ಸಮಥಿಂಗ್ ರನ್ನಿಂಗ್ ಓಡಿತ್ತದು. ಇವಾಗ ನಮ್ಮ ಕಡೆ ಬಂದಿರೋದು ಮಾರುತಿ ಸುಜುಕಿ ಅವ್ರದ್ದು ಈಕೋ ಗಾಡಿನೇ ಐತಿ. ಮಾಡಲ್ಲ ಇದು ಕೂಡ 2025 ಮಾಡಲ್ ಐತಿ. ಆದರೆ ಓನರ್ ಒಂದು ಸಿಂಗಲ್ ಓನರು ಆಗಿರುವಂಥ ವೆಹಿಕಲ್ ಇದು. ಮತ್ತು ಕಿಲೋಮೀಟ್ರ್ ಕೂಡ 10,000 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. 10,000 ಕಿಲೋಮೀಟ್ರ್ ಓಡಿಸ್ಬಿಟ್ಟು ಒಂದು ಸರ್ವಿಸ್ ಆಗಿಬಿಟ್ಟು ಬರೀ 200 ಕಿಲೋಮೀಟ್ರ್ ಅಷ್ಟೇ ಓಡಿಸಿರೋದು. ಸರ್ವಿಸ್ ಕೂಡ ಮಾಡಿಸಿಟ್ಟಿದ್ದಾರೆ ಗಾಡಿ ಫುಲ್ ಶೋರೂಮ್ ಹಿಸ್ಟ್ರಿ ಸಿಗ್ತೈತೆ ವೀಕ್ಷಕರು. ಆಕ್ಸಿಡೆಂಟ್ ಆಗೋದಾಗಿರ್ಬೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ ಈ ಥರ ಯಾವುದು ಕೂಡ ನಿಮಗೆ ತೊಂದರೆಗಳು ಸಿಗಲ್ಲ. ಒಳಗಡೆ ಎಕ್ಸೆಸರೀಸು ಫೀಚರ್ಸ್ ಏನೇನೈತೆ ಅಂದ್ರೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಆಗಿರ್ಬೋದು, ಫೀಚರ್ಸು ಎಲ್ಲ ಕೂಡ ನೀಟ್ ಆ್ಯಂಡ್ ಕಂಡೀಷನ್ ಆಗಿ ಇಟ್ಕೊಂತಾರೆ. ಬಂಪರು ಮತ್ತು ಹಿಂದ್ಗಡೆ ಬಂಪರು, ಮುಂದ್ಗಡೆ ಬಂಪರು ಎಲ್ಲ ಕೂಡ ಫಿಟ್ನೆಸ್ ಇರುವಂಥ ವೆಹಿಕಲ್ ಐತಿ. ಒಳ್ಳೆ ನಿಮಗೆ ಫ್ಯಾಮಿಲಿ ಯೂಸ್ಗೆ ಯೂಸ್ಫುಲ್ ಆಗುವಂಥ ವೆಹಿಕಲ್ ಐತಿ ವೀಕ್ಷಕರು. LPG CNG ಏನು ಕೂಡ ಫಿಟ್ನೆಸ್ ಇಲ್ಲ, ಪ್ಯೂಲ್ ಪೆಟ್ರೋಲಲ್ಲಿ ಅಷ್ಟೇ ಓಡಿಸಕತ್ತಿರೋದು. ಗಾಡಿ ಮಾತ್ರ ಫುಲ್ ಕ್ಯಾಶಲ್ಲಿ ಇರುವಂಥದ್ದು. ಈ ಗಾಡಿದು ನಿಮಗೆ ಫುಲ್ ಡೀಟೇಲ್ಸ್ ಸಹ ಬೇಕು ಅಂತಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಾಹಿತಿನ ಪೂರ್ತಿ ಪಡ್ಕೊಳ್ಳಿ. ಮಾಹಿತಿ ಎಲ್ಲ ಪಡ್ಕೊಂಡಾದ ಬಳಿಕ ನಿಮಗೆ ಏನಾದರೂ ಗಾಡಿ ಬೇಕು ಅಂತಂದರೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರಿಗೆ ಕೆಳಗಡೆ ಟೈಟಲಲ್ಲಿ ಒಂದು ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಒಂದು ಕಾಂಟ್ಯಾಕ್ಟ್ ನಂಬರ್ ಸಹ ಕೊಟ್ಟಿರ್ತೀವಿ. ನೀವು ಅವ್ರಿಗೆ ಸಹ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಯೂಟ್ಯೂಬಲ್ಲಿ ನೋಡ್ತಾ ಇರೋರಿಗೆ ಕಾಣುತ್ತೆ ಕಾಂಟ್ಯಾಕ್ಟ್ ನಂಬರು. ಇನ್ನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ತಾ ಇದ್ದರೆ ನಿಮಗೆ ನಂಬರ್ ಕಾಣೋದಿಲ್ಲ ವೀಕ್ಷಕರೇ. ನಾವು ಅಲ್ಲಿ ನಂಬರ್ ಹಾಕಿರಲ್ಲ. ನಿಮಗೆ ನಂಬರ್ ಬೇಕು ಅಂತಂದರೆ ನಮ್ಮ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡಲೇಬೇಕು. ಇಲ್ಲಾಂದರೆ ವಿಡಿಯೋ ಕೆಳಗಡೆ ಅಥವಾ ಕಮೆಂಟ್ ಬಾಕ್ಸಲ್ಲಿ ನಮ್ಮದೇ ಆದ ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ಹಾಕಿರ್ತೀವಿ. ಆ ಲಿಂಕ್ನ ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬ್ ಸರ್ಚ್ ಬಾಕ್ಸಲ್ಲಿ ಪೇಸ್ಟ್ ಮಾಡಿದ್ರೆ ಸಾಕು, ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಎಲ್ಲ ಗಾಡಿದು ಮಾಹಿತಿ ಕೂಡ ಸಿಕ್ಬಿಡುತ್ತೆ. ಹಾಗೆ ನೀವು ಕಾಂಟ್ಯಾಕ್ಟ್ ನಂಬರ್ ಸಹ ಪಡ್ಕೋಬೋದು ಅಂತ ಹೇಳ್ಬೋದು. ಇನ್ನೇನಾದರೂ ಇದೇ ಥರ ನಿಮ್ಮದು ಕೂಡ ವೆಹಿಕಲ್ಲು ಯಾವುದಾದ್ರೂ ಸೇಲ್ ಮಾಡ್ಕೋಬೇಕು ಅಂತ ನೀವು ಅನ್ಕೊಂಡಿದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ, ನಿಮ್ಮ ವೆಹಿಕಲ್ಲು ಸೇಲ್ಗಿರೋದು ನೀವು ಕೂಡ 7 ಫೋಟೋಸು ನಮಗೆ ಕರೆಕ್ಟಾಗಿ ಕ್ಲೀನಾಗಿ ತೆಗೆದುಬಿಟ್ಟು ವಾಟ್ಸಪ್ಗೆಲ್ಲ ಸೆಂಡ್ ಮಾಡಿ. ವಾಟ್ಸಪ್ಗೆಲ್ಲ ಸೆಂಡ್ ಮಾಡೋಕ್ಕೆ ನಂಬರ್ ಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ಇವಾಗ ಕಾಣುತ್ತೆ ನೋಡಿ, ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರೇ ಇದು ಗಾಡಿ ಓನರ್ ನಂಬರ್ ಆಗಿರಲ್ಲ. ನೀವು ಕನ್ಫ್ಯೂಸ್ ಆಗಿಬಿಟ್ಟು ಕಾಲ್ ಕೂಡ ಮಾಡೋಕ್ಕೆ ಹೋಗಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ ಆಗಿರುತ್ತೆ ವೀಕ್ಷಕರೇ. ಈ ನಂಬರ್ಗೆ ನಿಮ್ಮ ವೆಹಿಕಲ್ದು ಯಾವಾಗ ಸೇಲ್ಗಿರುತ್ತಲ್ಲ ಆ ವೆಹಿಕಲ್ದು 7 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪೇ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಪ್ರತಿಯೊಂದು ಕೂಡ ನಿಮ್ಮ ವೆಹಿಕಲ್ದು ಡೀಟೇಲ್ಸ್ ತೊಗೊಂಡ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತಲೇ ಹೇಳ್ಬೋದು. ಇನ್ನೇನಾದರೂ ನಮ್ಗೆ ಹೇಳೋದಿತ್ತು ಅಂದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹೇಳಿ, ನಿಮಗೆ ನಾವು ಖಂಡಿತವಾಗಿ ವಾಟ್ಸಪ್ಪಲ್ಲಿ ರಿಪ್ಲೈ ಕೊಡ್ತೀವಿ. ಇನ್ನು ಈ ಮಾರುತಿ ಸುಜುಕಿ ಈಕೋ ಮಾಲೀಕರು ಈಕೋ ಬಗ್ಗೆ ಎಲ್ಲ ಡೀಟೇಲ್ಸು ಏನೇನು ಸಂಪೂರ್ಣವಾಗಿ ಹೇಳಿದ್ದಾರೆ ಅನ್ನೋದು ಅವ್ರು ಮಾತಾಡಿದ ಒಂದು ಆಡಿಯೋ ಕೂಡ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಹೇಳಿ ಸರ್, ನಮಗೊಂದು ಮಾರುತಿ ಸುಜುಕಿ ಈಕೋ ಗಾಡಿ ಹಾಕಿದ್ರಲ್ಲ ಸೇಲ್ಗಿದೆ ಅಂತ. ಹೌದು ಸರ್ ಏನೈತ್ರಿ ಮಾಡಲು ಗಾಡಿ ಅದು? ಸರ್ 2025. 2025 ಮಾಡಲ್ ಐತ್ರಿ? ಹಾಂ ಹೌದು. ಓಕೆ. ತಾವು ಓನರ್ ಎಷ್ಟಾಗಿದ್ದೀರಾ ಗಾಡಿಗೆ? ಸಿಂಗಲ್ ಓನರು. ಓಕೆ. 25 ಮಾಡಲ್ ಇದ್ದರೂ ಕೂಡ ತಾವು ಓನರ್ ಬಂದುಬಿಟ್ಟು ಸಿಂಗಲ್ ಓನರೇ ಇದ್ದೀರಾ? ಹಾಂ ಸಿಂಗಲ್ ಓನರು. ಓಕೆ. ರನ್ನಿಂಗ್ ಕಿಲೋಮೀಟ್ರ್ ಓಡಿಸಿರೋದು? 10,600 ಹೊಡಿದೆ ಸರ್. ಬರೀ 10,600 ಅಷ್ಟೇ ಹೊಡೈತ್ರಿ? ಅಷ್ಟೇ ಓಡೈತೆ. ಓಕೆ. ಇದೇನು ಶೋರೂಮ್ ಹಿಸ್ಟ್ರಿ ಇದೆಯಾ ಹಾಗೆ? ಹಾಂ ಶೋರೂಮ್ ಹಿಸ್ಟ್ರಿ ಐತೆ ಸರ್. ಓಕೆ. ಟೈರ್ಗಳೆಲ್ಲ ಪರ್ಸೆಂಟೇಜು? ಹಾಂ 80-90% ಇದೆ ಸರ್ ಟೈರು. ಓಕೆ. 80ರಿಂದ 90% ತನಕ ಟೈರ್ ಐತ್ರಿ? ಹಾಂ ಟೈರ್ ಐತೆ. ಓಕೆ. ಇವಾಗ ಒಂದು ಸರ್ವಿಸ್ ಮಾಡಿಸಿದ್ರೆ ಹೇಗೆ? ಸರ್ವಿಸ್ ಮಾಡಿಸಿ ಬರೀ ಒಂದು 200 ಕಿಲೋಮೀಟ್ರ್ ಓಡಿಸಿದ್ದೀವಿ. ಸರ್ವಿಸ್ ಮಾಡ್ಕೊಂಡ್ಬಿಟ್ಟು 200 ಕಿಲೋಮೀಟ್ರ್ ಓಡಿಸಿದ್ರಾ? ಓಡಿಸಿದ್ದೀವಿ. ಓಕೆ. ಇವಾಗ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಆ ಥರ ಏನಿಲ್ಲ ಸರ್. ಏನಿಲ್ಲವಲ್ಲ? ಆ ಥರ ಸಿಂಗಲ್ ಕ್ರಾಚ್ ಇಲ್ಲ ಗಾಡಿ ಮೇಲೆ. ಓಕೆ. ಲೋನ್ ಏನಾದರೂ ಇದೆಯಾ? ಫುಲ್ ಕ್ಯಾಶಲ್ಲಿ ಇರೋದು ವೆಹಿಕಲ್ಲು? ಸರ್ ಫುಲ್ ಕ್ಯಾಶಲ್ಲಿ ಇದೆ ಸರ್. ಓಕೆ. NOC ಎಲ್ಲ ರೆಡಿ ಐತೆ ನಿಮ್ಮ ಕಡೆ? ಹಾಂ ಎಲ್ಲ ಇದೆ ಸರ್. ಯಾರು ತಗೊಂಡವ್ರಿಗೆ CC ತೆಗೆದು ಕೊಡ್ತೀವಿ. ಓಕೆ. 5 ಸೀಟ್ರ್ ಐತ್ರಿ, 7 ಸೀಟ್ರ್ ಇದು? ಸರ್ 6 ಸೀಟ್ರು. 6 ಸೀಟ್ರ್ ಶೋರೂಮಿಂದಾನೆ 6 ಸೀಟ್ರ್ ಐತೆ. ಹೌದಾ? ಓಕೆ. AC ಬರುತ್ತಾ? ನಾನ್ AC ಸರ್. ಹೌದಾ? ಹಾಂ. ಓಕೆ. ಇವಾಗ ಗಾಡಿ ಲೋನಲ್ಲಿನೂ ಇಲ್ಲ ತಂದ್ರಿ, ಫುಲ್ ಕ್ಯಾಶಲ್ಲಿ ಇರೋದು ಅಂತ ಹೇಳಿದ್ರಿ. ಇವಾಗ ಗಾಡಿಗೆ LPG ಆಗಿರ್ಬೋದು, CNG ಏನು ಫಿಟ್ನೆಸ್ ಮಾಡಿಸಿದ್ರಾ, ಏನು ಫ್ಯೂಲ್ ಪೆಟ್ರೋಲ್ ಅಷ್ಟೇ ಓಡಿಸ್ತಾ? ಏನಿಲ್ಲ ಸರ್, ಏನಿಲ್ಲ, ಪ್ಯೂರ್ ಪೆಟ್ರೋಲು. ಓಕೆ. ಮ್ಯೂಸಿಕ್ ಸಿಸ್ಟಮ್ಸ್ ಹಾಕ್ಸಿದ್ರಾ ಆಫ್ಟರ್ ಮಾರ್ಕೆಟಿಂಗ್? ಸರ್ ಇದೆ ಸರ್. ಎಲ್ಲಿ ಇದು ಡೈಮಂಡ್ ಸಿಸ್ಟಮ್ ಇದೆ. ಫ್ರಂಟು ಬ್ಯಾಕು ರಿವರ್ಸ್ ಕ್ಯಾಮ್ರಾ, ರೆಕಾರ್ಡಿಂಗ್ ಕ್ಯಾಮ್ರಾ ಪೂರ್ತಿ ಇದೆ. ಮುಂದೆ ಫ್ರಂಟ್ ಬಂಪರು, ಹಿಂದೆ ಬ್ಯಾಕ್ ಬಂಪರ್ ಇದೆ. ಓಕೆ. ಮೇಲೆ ಕ್ಯಾರಿಯರು? ಕ್ಯಾರಿಯರ್ ಅಂತದೇನಿಲ್ಲ ಸರ್. ಓಕೆ ಸರ್. ಈಗ ಈ ಗಾಡಿಗೆ ತಾವು ರೇಟ್ ಹೇಳೋದಾದ್ರೆ ಏನು ಹೇಳ್ತೀರಾ? ಸರ್ ನಾವು 620 ಹೇಳ್ತೀವಿ. ಹಾಂ. ಫೈನಲ್ ಒಂದು 6 ಲಕ್ಷ ಆದರೆ ಕೊಡ್ತೀವಿ ಸರ್. 6,20,000 ಹೇಳಕತ್ತೀರಿ, ಫೈನಲ್ಲು 6 ಲಕ್ಷಕ್ಕೆ ಗಾಡಿ ಕೊಡ್ತೀರಾ? ಗಾಡಿ ಕೊಡ್ತೀವಿ ಸರ್. ಓಕೆ. ಇದು ಫೈನಲಿ ಆಗುತ್ತಾ, ಏನು ಹತ್ತಿರ ಬಂದರೆ ಹೆಚ್ಚು ಕಡಿಮೆ ಆಗುತ್ತಾ? ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಇನ್ನೂ ಒಂದು 5,000 ಕಡಿಮೆ ಮಾಡ್ತೀವಿ ಸರ್. ಹೌದಾ? ಇನ್ಸೂರೆನ್ಸ್ ರನ್ನಿಂಗ್ ಇಟ್ಕೊಂಡಿರಲ್ಲ? ಸರ್ ಇನ್ಸೂರೆನ್ಸ್ 2028 ಗಂಟ ಇದೆ ಸರ್ ಇನ್ಸೂರೆನ್ಸು. 1 ವರ್ಷದ ತನಕ ಸಿಗುತ್ತೆ ರೀ ಇನ್ಸೂರೆನ್ಸ್? 2028 ತನಕ ಐತ್ರಾ? 2 ವರ್ಷ ಮಾಡಿಸಿದ್ರಾ?
ಹಾಂ 2 ವರ್ಷ ಆಯಿತು ಸರ್. ಓಕೆ ಸರ್. ಗಾಡಿ ಇರೋದು ಲೊಕೇಶನ್ನು? ಸರ್ ಲೊಕೇಶನ್ನು ಇಲ್ಲಿ ದೇವನಹಳ್ಳಿ ಹತ್ರ, ಬೆಂಗಳೂರು ಏರ್ಪೋರ್ಟು. ಬೆಂಗಳೂರು ಏರ್ಪೋರ್ಟು. ದೇವನಹಳ್ಳಿ. ಓಕೆ. ತಮ್ಮದು ನಂಬರ್ ಇದೆ ಹಾಕಿರಲ್ಲ, ಕಾಂಟ್ಯಾಕ್ಟ್ ನಂಬರು? ಹಾಂ ಕಾಂಟ್ಯಾಕ್ಟ್ ನಂಬರ್ ಅದೇ ಹಾಕಿ ಸರ್. ಓಕೆ, ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬರೋ ಕಸ್ಟಮರ್ಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಸರಿ ಸರ್, ಆಯಿತು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.